ಹಾಯ್ ಹಲೋ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಗೈಸ್? ನಾನಂತೂ ಸೂಪರ್ ಆಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿನ ನಮ್ಮ ರೈಡ್ ಯಾವ ಕಡೆ ಅಂತಂದರೆ ತುಮಕೂರು ಸೈಡು. ಇತ್ತೀಚೆಗೆ ಏನು ರೀಲ್ಸ್ ಟ್ರೆಂಡಿಂಗ್ ಆಗಿದೆ ಅಲ್ವಾ, ಮಂದಾರಗಿರಿ ಪರ್ವತ, ಅಲ್ಲಿಗೆ ಹೋಗ್ತಾಯಿದ್ದೀನಿ. ಅದು ಜೈನ ಧರ್ಮದ್ದೇ ಆದರೂ ಕೂಡ ಒಂದು ರಿಯಲಿಸ್ಟಿಕ್ಕಾಗಿ ಕಟ್ಟಿದ್ದಾರೆ. ಅದಕ್ಕೋಸ್ಕರ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ. ಈಗ ನಾಗರಬಾವಿಲಿದ್ದೀನಿ. ಇಲ್ಲಿಂದ ಒಂದು ಅಬೌಟ್ ಒಂದು 63 ಕಿಲೋಮೀಟರ್ ಆಗುತ್ತೆ ಅಂದ್ಕೊತೀನಿ ನನಗನ್ಸೋ ಮಟ್ಟಿಗೆ. ಜಾಸ್ತಿ ಏನು ದೂರ ಆಗೋದಿಲ್ಲ. ಬನ್ನಿ ಇಲ್ಲಿಂದ ಅಲ್ಲಿಗೆ ಹೋಗಿ ಬರುವ ಯಾವ ರೀತಿ ಅಂತ ನೋಡಿಕೊಂಡು. ಗೈಸ್, ಇವಾಗ ಎಕ್ಸಾಕ್ಟಾಗಿ ನೆಲಮಂಗಲ ಟೋಲ್ ಹತ್ರ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಲಾರಿಗಳು ಇದ್ದಾವೆ. ಈ ಥರ ಪೈಪ್ಗಳು ಹಾಕೊಂಡು ಹೋಗ್ತಾರೆ. ಏನಾದರೂ ಮಿಸ್ ಆದ್ರಂತೂ ಅಕ್ಕಪಕ್ಕದಲ್ಲಿರೋರು ಹಪ್ಪಳನೇ. ಆದರೂ ಗಾಡಿ ಓಡಿಸೋದ್ರಲ್ಲಿ ಸಿಕ್ಕಾಪಟ್ಟೆ ರಿಸ್ಕು ಗುರು. ಅದು ಹೆಂಗಾರು ಓಡಿಸ್ತಾರೋ ಗೊತ್ತಿಲ್ಲ. ಅದ್ರ ಪಕ್ಕಕ್ಕೆ ಹೋಗೋಕ್ಕೂ ಒಂಥರ ಭಯ ಆಯ್ತದೆ. ಇಲ್ಲೂ ಒಂದು ಐತಲ್ಲಪ್ಪ. ಅಣ್ಣ ಸ್ವಲ್ಪ ಜಾಗ ಬಿಟ್ಬಿಡೋಣ, ನಿಮ್ಮ ಪಕ್ಕಕ್ಕೆ ಬರೋ ಸಾಹಸನ ಮಾಡಲ್ಲ, ಹೊಂಟೈತಿ ನಾನು ಮುಂದಕ್ಕೆ. ತುಮಕೂರು ರೋಡಿಗೆ ಬರೋಕ್ಕೆ ಇದು ಒಂದೇ ಗುರು ಬೇಜಾರು. ಯಾಕೆ ಅಂತ ಅಂದರೆ ದಾಬಾಸ್ಪೇಟೆ ಒಂದು ಇಂಡಸ್ಟ್ರಿಯಲ್ ಏರಿಯಾ. ಸೊ ಆದ್ದರಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ನಡೀತಾನೆ ಇರ್ತವೆ. ಬಟ್ ಈ ರೋಡಲ್ಲಂತೂ ಸಿಕ್ಕಾಪಟ್ಟೆ ಲಾರಿಗಳಿರ್ತವೆ. ಯಾವ ಕಡೆ ಸ್ಪೀಡಾಗಿ ಹೋಗ್ಬೇಕಂದ್ರೂ ಭಯ ಆಗುತ್ತೆ, ಓವರ್ಟೇಕ್ ಮಾಡ್ಬೇಕಂದ್ರೂ ಭಯ ಆಗುತ್ತೆ. ಸೊ ನೋಡ್ಕೊಂಡೇ ಗಾಡಿ ಓಡಿಸ್ಬೇಕಾಗುತ್ತೆ. ಇಲ್ಲಿ ಏನು ರೆಕ್ಕೆ ಕಾಣ್ತೈತೆ. ಇಲ್ಲಿ ನೋಡಿ ಬಾಯ್ಸ್ ಎಲ್ಲ ಫುಲ್ಲು ರೈಡ್ಗೆ ಹೋಗೋಕ್ಕೆ ರೆಡಿ ಆಗೋರೆ ಗುರು. ವೀಕೆಂಡ್ ಆಗ್ಬಿಟ್ರೆ ಸಾಕು ಗುರು, ಅದೊಂಥರ ಖುಷಿ. ಎಲ್ಲಾನು ರೈಡ್ ಹೋಯ್ತಾಯಿದ್ರೆ ಏನೋ ಒಂಥರ ಅನಿಸುತ್ತೆ. ಇಲ್ಲಿ ನೋಡ್ರಿ ರೆಕ್ಕೆ ಹೆಂಗೈತೆ. ಯಾವುದೋ ಫ್ಯಾನ್ ಇದ್ದಂಗೆ ಐತೆ ಗುರು. ಇದು ದೊಡ್ಡದು ಹೆಲಿಕಾಪ್ಟ್ರದ ಬರೀ ಇಂಥದ್ದೇ ಎಲ್ಲ ಅನಿಸುತ್ತೆ ನನಗನ್ಸೋ ಮಟ್ಟಿಗೆ. ಯಾವುದೋ ನಟ್ಟು ಬೋಲ್ಟೆಲ್ಲ ಐತೆ. ಮುಂದೆ ಒಂದು ಐತಲ್ಲ ಗುರು. ಗುರು ಇದು ಮೋಸ್ಟ್ಲಿ ಫ್ಯಾನ್ದಿರಬೇಕು. ಉತ್ತರ ಕರ್ನಾಟಕ ಸೈಡ್ಗೆ ಹೋಗ್ಬಿಟ್ರಂತೂ ಬೇಜಾನ್ ನೋಡ್ಬೋದು ಇದನ್ನ. ಅದೇ ಫ್ಯಾನೇನ? ಅದೇ ಅನಿಸುತ್ತೆ ಗುರು. ಆ ಫ್ಯಾನ್ ರೆಕ್ಕೇನಿರಬೇಕು. ಬಟ್ ಆದ್ರೂ ದೊಡ್ಡದು ಬರುತ್ತಲ್ಲ ಅದು. ನಟ್ಗಿಟ್ಟು ಹಾಕೋರ. ಅದ್ರ ಪಕ್ಕಕ್ಕೆ ಹೋದರೆ ಯಾವುದೋ ಒಳ್ಳೆ ಫ್ಲೇವರ್ ಕಂಡಂಗೆ ಕಾಣುತ್ತಲ್ಲ ಗುರು. ಅದೇ ಇರಬೇಕಂತ ಅನಿಸುತ್ತೆ. ಅದೇನೇ ಗುರು. ಇದನ್ನು ಎತ್ಕೊಂಡು ಹೋಗ್ಬೇಕಾದಾಗಂತೂ ಸಿಕ್ಕಾಪಟ್ಟೆ ಹಿಂಸೆ. ಒಂಚೂರು ಮಿಸ್ ಆಯಿತು ಅಂದರೆ ಅಕ್ಕಪಕ್ಕದಲ್ಲಿರೋರೆಲ್ಲ ಮುಗೀತವ್ರ ಕತೆ. ಏನಾದರೂ ಅಷ್ಟು ದೊಡ್ಡದಾದ ಹೆಂಗಾರು ಓಡಿಸ್ತಾರ ಗುರು. ಇವಾಗ ಅರ್ಧ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಿದ್ದೀನಿ. ಈ ರೈಡ್ ಮುಗಿಯೋವರೆಗೂ ನೀನು ಅಲ್ಲಾಡಬಾರ್ದು, ನಾನು ಅಲ್ಲಾಡಲ್ಲ. ಅಪ್ಪೇ, ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಹೋಗಿ ನಿಮ್ಮ ಅಪ್ಪನ ಕೇಳು, ಹೇಳುತ್ತೆ. ನಾನು ನೆಂತಿಲ್ಲ ಅನ್ಕೊಂಡಿದ್ಯಾನ ನೀನು? 40 HP ಗಾಡಿ ಕೋನ ನಾನು. ಅರ್ಧ ಟ್ಯಾಂಕ್ ಐತಂತೆ, ಸಂಜೆ ಗಂಟೆ ಇವನು ಅಲ್ಲಾಡಲ್ವಂತೆ, ನಾನು ಅಲ್ಲಾಡಬಾರ್ದಂತೆ. ಬೆಳಗ್ಗೆನೆ ಲೋಕಲ್ ಕುಡ್ಕೊ ಅಂದ್ಬಿಟ್ಟು ಏನಯ್ಯ ಅನ್ಸ್ತೀರ? ಗಾಯ್ಸ್, ಫೈನಲಿ ಎಂಟ್ರಿ ಆಗಿದ್ವಿ. ನೀವು ನೋಡ್ಬೋದು ಚಂದ್ರಪ್ರಭಾ ತೀರ್ಥಂಕರರ ಸಿದ್ಧಕ್ಷೇತ್ರ. ಏನು ಇವಾಗ ಹೊಸ್ದಾಗಿ ರೋಡ್ ಮಾಡ್ತಿರೋ ಥರ ಅನಿಸ್ತಾ ಇದೆ. ಏನು ಇವಾಗ ಜಲ್ಲಿ ಎಲ್ಲ ಹಾಕೋರೆ. ಇದೇನು ಇವಾಗ ಹೊಸ್ದಾಗಿ ರೋಡ್ ಮಾಡ್ತವ್ರೋ ಇಲ್ಲ ಆಫ್ ರೋಡ್ ಒಂದು ಗೊತ್ತಾಯ್ತಿಲ್ಲ ಗುರು. ನಮ್ಮ ಮನೆ ಬರೋಕ್ಕೆ ಹೆಂಗೈತೆ ಅಂದರೆ ಆಫ್ ರೋಡ್ನ ಈ ಗಾಡೀಲಿ ಮಾಡೋಕ್ಕಾಗಲ್ಲ ಅಂತಂದ್ರೆ ಬರೀ ಆಫ್ ರೋಡೇ ಸಿಗುತ್ತೆ. ಅದೇನಂತಾನೆ ಗೊತ್ತಿಲ್ಲ. ರೋಡ್ ಪೂರ್ತಿ ಯಾವ ಥರ ಆಯಿತು ನೋಡು ಗುರು. ಫುಲ್ಲು ಜಲ್ಲಿ ಹಾಕ್ಬಿಟ್ಟವ್ರೆ. ಓಡ್ಸೋಕ್ಕೆ ಆಯ್ತಲ್ಲ ಗಾಡಿನ. ಮಣ್ಣಾಗಿರೋದ್ರಿಂದ ಜಾರ್ತೈತೆ. ಚೂರು ಸ್ಲಿಪ್ ಆಯ್ತು ಅಂದ್ರೂ ಮುಗೀತು ಕತೆ. ಗಾಯ್ಸ್, ಫೈನಲಿ ರೀಚ್ ಆಗಿದ್ದೀವಿ. ನೋಡಿ ಅಲ್ಲಿ ಮೇಲ್ಗಡೆ ಕಾಣ್ತಿದೆಯಲ್ಲ, ಅದೇ ಟೆಂಪಲ್ಲು. ಇದು ನೋಡ್ರೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಈ ಥರ ಚಿಕ್ಕ ಪುಟ್ಟ ಬೆಟ್ಟ ಎಲ್ಲ ನಾವು ಹತ್ತಲ್ಲ ಗುರು. ನಮ್ದು ಏನ್ರು ದೊಡ್ಡ ದೊಡ್ಡ ಬೆಟ್ಟನೇ ಹತ್ತದ ನಾವು. ಗಾಯ್ಸ್, ನಮ್ಮ ಥರ ಚಿಕ್ಕ ಚಿಕ್ಕ ಬೆಟ್ಟ ಹತ್ತಲ್ಲ ಅಂತನವ್ರಿಗೆ ಸಪ್ರೇಟಾಗಿ ರೋಡ್ ಮಾಡೋರೆ. ಆರಾಮಾಗಿ ಬರ್ಬೋದು ನೀವು. ನೀವು ಹೋಗ್ತಾನೆ ಇದ್ದೀನಿ. ಇನ್ನೂ ಇದ್ರ ಎಂಡ್ ಎಲ್ಲೈತೆ ಅಂತಲೇ ಗೊತ್ತಿಲ್ಲ. ಇಲ್ಲೇ ಕಾಣ್ತಾ ಇದೆ. ಅಲ್ಲಿವರೆಗೂ ಹೋಯ್ತಾ ರೋಡು? ಪರವಾಗಿಲ್ಲ, ಇಲ್ಲಿವರೆಗೂ ಮಾಡೋರೆ ಅನಿಸುತ್ತೆ. ಫುಲ್ ಟಾಪ್ವರೆಗೂ ಹೋಗ್ಬೋದಾ? ಇಲ್ಲ ಗುರು, ಇಲ್ಲೇ ಲಾಸ್ಟು ಪಾರ್ಕಿಂಗ್. ಇಲ್ಲೇ ಮಾಡೋರೆಲ್ಲ ಎಲ್ಲ ಬರೀ ಅವ್ರ ಕಡೆಯವರೇ ಬಂದವರಲ್ಲ ಗುರು. ಎಲ್ಲ ಆಲ್ಮೋಸ್ಟ್ ಬರೀ ಜೈನಿಸಮ್ ಅವರೇ ಬಂದವರೆ. ಬನ್ನಿ ಪಾರ್ಕ್ ಮಾಡಿಬಿಟ್ಟು ಹೋಗೋಣ, ಯಾವ ರೀತಿ ನೋಡ್ಕೊಬರೋಣ. ಗೈಸ್, ಫೈನಲಿ ಎಂಟ್ರಿ ಆಗಿದ್ದೀವಿ. ಆ ಕಡೆಯಿಂದನೇ ಬರ್ಬೋದಿತ್ತು, ಬಟ್ ಸ್ಟೆಪ್ಸು ಹತ್ತಲ್ಲ ಅಂತ ಹೇಳಿದ್ದಕ್ಕೇ ಈ ಕಡೆಯಿಂದ ಬಂದಿದ್ದೀವಿ. ನೋಡ್ಬೋದು ನೀವು.
ಗೈಸ್ ಎಂಟ್ರಿ ಆಗ್ತಿದ್ದಂಗೆ ನೋಡ್ಬೋದು ಪಿಲ್ಲರ್ ಕಾಣಿಸುತ್ತೆ. ಸೊ ಪಿಲ್ಲರ್ ಹಿಂದೆ ಬ್ಯೂಟಿಫುಲ್ ವ್ಯೂ ಕಾಣುತ್ತೆ ನೋಡಿ. ಆಗಿನ ಕಾಲದಲ್ಲಿ ಮಹಾವೀರ ಯಾವ ರೀತಿ ಅರಳಿ ಮರದ ಕೆಳಗಡೆ ಕೂತ್ಕೊಂಡು ಅವರ ಅನುಯಾಯಿಗಳಿಗೆ ಬೋಧನೆ ಕೊಡ್ತಾ ಇದ್ದ ಆ್ಯಂಡ್ ಅನುಯಾಯಿಗಳು ಯಾವ ರೀತಿ ಕೂತ್ಕೊಂಡು ಕೇಳಿಸ್ಕೊತಾ ಇದ್ವು ಅನ್ನೋದಕ್ಕೆ ಒಂದು ನಿದರ್ಶನ. ರಿಯಲಿಸ್ಟಿಕ್ ಕಟ್ಟಿದ್ದಾರೆ, ಚೆನ್ನಾಗಿದೆ ನೋಡಿ ವ್ಯೂ. ಸೊ ಸುತ್ತು 4 ಕಡೆನೂ ಪ್ರತಿಮೆನ ಆ ರೀತಿ ಕೂರಿಸಿ ಅರಳಿ ಮರಳೆಲ್ಲ ಸೆಟಪ್ ಮಾಡಿದ್ದಾರೆ. ಇನ್ನೂ ಕಟ್ತಾ ಇದ್ದಾರೆ, ಮುಂದೆ ಕೆಲವೊಂದಕ್ಕೆ ತಲೆಗಳಿಲ್ಲ, ಆರ್ಟಿಫಿಷಿಯಲಾಗಿ ಚೆನ್ನಾಗಿ ಮಾಡಿದ್ದಾರೆ. ನೀವು ಈ ಕಡೆ ಬಂದು ನೋಡಿದ್ರೆ ಇದು ಬಂದು ಮೈದಾಳ ಕೆರೆ. ಇದು ನೋಡಿ ಯಾವ ರೀತಿ ಕಾಣ್ತಿದೆ, ದೊಡ್ಡದು ಕೆರೆ. ಮೇಯ್ನಾಗಿ ಇಲ್ಲಿ 3 ದೇವಸ್ಥಾನನ ನೋಡ್ಬೋದು. ಅದು ಯಾವ್ದು ಅಂತ ತೋರಿಸ್ತೀನಿ ಬನ್ನಿ ಗೈಸ್. ಮೊದಲನೇದಿದು, ಇದು ಬಂದು ದಿಗಂಬರ ಜೈನರ ಒಂದು ಬಸ್ ಇದೆ, ಅಂದರೆ ಟೆಂಪಲ್ಲು. ಸೊ ನೋಡಿ ಎಲ್ಲ ನಿಂತ್ಕೊಂಡು ಪೂಜೆ ಮಾಡಿಸ್ತಾ ಇದ್ದಾರೆ. ಬನ್ನಿ ಎರಡನೇದಕ್ಕೆ ಹೋಗೋದ. ಎರಡನೇದು ಬಂದಿದ್ದು ಪಾರ್ಶ್ವನಾಥ ಅವ್ರದ್ದು. ಬನ್ನಿ ಒಳಗಡೆ ಕರ್ಕೊಂಡೋಗಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಇಲ್ಲಿ ನೋಡಿ ಯಾರೂ ಇಲ್ಲ. ಸೊ ಬಂದರೆ ಶ್ರೀ ಭಗವಾನ್ ಪಾರ್ಶ್ವನಾಥ ಅವ್ರದ್ದು. ಸೊ ನೋಡ್ಬೋದು, ನೀವು ನೋಡಿದ್ರೆ ಒಳ್ಳೆ ಗ್ಲಾಸ್ ಒಳಗಡೆ ಇಟ್ಟಿರೋ ಥರ ಕಾಣುತ್ತೆ, ಬಟ್ ಯಾವುದೇ ರೀತಿ ಗ್ಲಾಸ್ ಇಲ್ಲ. ನಾರ್ಮಲಾಗಿ ಒಂದು ದೇವಸ್ಥಾನ ಯಾವ ರೀತಿ ಇಡ್ತಾರಲ್ಲ ಅದೇ ರೀತಿಯೇ ಇಟ್ಟಿದ್ದಾರೆ. ಇನ್ನೊಂದು ಏನು ಅಂತಂದರೆ ಇದು ಹಿಂದೂ ಶೈಲಿಯ ಒಂದು ದೇವಸ್ಥಾನ ಯಾವ ರೀತಿ ಕಟ್ತಾರಲ್ಲ ಅದೇ ರೀತಿಯೇ ಕಟ್ಟಿದ್ದಾರೆ ನೋಡಿ. ಗೋಪುರನೂ ಸಹ ಅದೇ ರೀತಿಯೇ ಇದೆ. ಇದು ಬಂದು ಚಂದ್ರಪ್ರಭಾ ತೀರ್ಥಂಕರರ ದೇವಸ್ಥಾನ. ಇದು ಗಾಯ್ಸ್ ಏನು ನೋಡ್ತಾ ಇದ್ರಲ್ಲ ಇವಾಗ, ಇದು ಬಂದು ಚಂದ್ರಪ್ರಭಾ ತೀರ್ಥಂಕರರ 21 ಅಡಿ ಇರುವಂತಹ ಒಂದು ಪ್ರತಿಮೆ. ಇದು ಬಂದು ಒಂದೇ ಬಂಡೆಲೆ 21 ಅಡಿ ಎತ್ತರ ಕಟ್ಟಿರುವಂತಹ ಒಂದು ಶಿಲೆಯಾಗಿದೆ ನೋಡಿ ಯಾವ ರೀತಿ ಇದೆ. ಬನ್ನಿ ನೆಕ್ಸ್ಟ್ ಬೇರೆ ಕಡೆ ಹೋಗೋಣ. ನೋಡಿ ಇಲ್ಲಿ ಏನು ಕಾಣ್ತಿದೆಯಲ್ಲ, ಇದು ಬಂದು ಪಿಕಾಕ್ ಟೆಂಪಲ್ಲು, ಅಂದರೆ ಮೆಡಿಟೇಷನ್ ಹಾಲ್. ಇದು ಯಾವ ರೀತಿ ಶೈಲಿ ಕಟ್ಟಿದ್ದಾರೆ ಅಂತಂದರೆ ನೀವು ಅರಮನೆಗಳಲ್ಲಿ ನೋಡ್ಬೋದು. ಈ ನವಿಲುಗರಿ ಭೀಷಣಿಗೆ ಯಾವ ರೀತಿ ಬರುತ್ತಲ್ಲ ಆ ಒಂದು ಶೈಲಿ ಕಟ್ಟಿರೋ ಅಂಥದ್ದು ಇದು. ಏನಂದರೆ ಒಳಗಡೆ ಮೆಡಿಟೇಷನ್ ಹಾಲು. ಇಲ್ಲಿಗೆ ಬಂದವರು ಹೋಗಿ ಅಲ್ಲಿ ಮೆಡಿಟೇಷನ್ ಮಾಡ್ತಾರೆ. ಬನ್ನಿ ಅಲ್ಲಿ ಯಾವ ರೀತಿ ಒಳಗಡೆ ಇದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಫೋಟೋಗಳು ತಗೋತಾವ್ರೆ. ಒಳಗಡೆ ಅಲೋವ್ ಮಾಡ್ತಾರೆ ಏನೋ ಗೊತ್ತಿಲ್ಲ, ಆದಷ್ಟು ತೋರಿಸ್ತೀನಿ ಬನ್ನಿ ಅಲ್ಲಿಗೆ ಹೋಗುವ. ಹತ್ತಿರ ಬರ್ತಾ ನವಿಲುಗರಿದು ಯಾವ ರೀತಿ ಕಾಣ್ತೀಯ ನೋಡಿ. ಬನ್ನಿ ಇಲ್ಲಿ ತೋರಿಸ್ತೀನಿ. ಗುರು ಮಂದಿರ ಇದು. ಸೊ ಇದೇ ನೋಡಿ ಮೆಡಿಟೇಷನ್ ಹಾಲು. ಸುತ್ತಲೂ ಅವರ ಒಂದು ಭಾವಚಿತ್ರನ ಹಾಕಿದ್ದಾರೆ. ಚಂದ್ರಪ್ರಭಾ ತೀರ್ಥಂಕರರ ಒಂದು ಜೀವನ ಶೈಲಿ ಅಂತಲೇ ಹೇಳ್ಬೋದು ನೋಡಿ. ಅವ್ರದ್ದೊಂದು ಪ್ರತಿಮೆ ಕೂಡ ಅಲ್ಲೇ ನಿಲ್ಲಿಸಿದ್ದಾರೆ. ಬನ್ನಿ ಇಲ್ಲಿಂದ ಒಂದು ವ್ಯೂ ತೋರಿಸ್ತೀನಿ. ಗುರು ಬೆಟ್ಟದ ಮೇಲಿಂದ ಈ ರೀತಿ ಕಾಣುತ್ತೆ ಟೆಂಪಲ್ಲು. ನಾನು ಯಾವಾಗಲೇ ಹೇಳಿದೆ ಅಲ್ವಾ ನಿಮಗೆ ಮೈದಾಳ ಕೆರೆ ಅಂತ. ಬನ್ನಿ ಅಲ್ಲಿ ತೋರಿಸ್ತೀನಿ ಯಾವ ರೀತಿ ಎಷ್ಟು ದೊಡ್ಡದಾಗಿದೆ ಕೆರೆ ಅಂತ. ಇಲ್ಲಿ ಆಲ್ಮೋಸ್ಟು ಜೈನ ಧರ್ಮದವರೇ ಹೆಚ್ಚಾಗಿ ಬಂದವರೆ. ಒಂದು 90% ಅವರೇ. ಒಂದೆಲ್ಲ ಒಂದು 10% ಮಾತ್ರ ಟೂರಿಸ್ಟ್ಗಳು ಬಂದಿರೋವಂಥದ್ದು. ಸೊ ಇಲ್ಲಿ ಬರೀ ಫ್ಯಾಮಿಲಿಗಳು ಬಂದವರೆ, ಅದನ್ನು ಬಿಟ್ಟರೆ ಬರೀ ಕಪಲ್ಸೇ ಬಂದವರೆ ಗುರು. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವಂತನ ನೋಡಿದ್ರೆ. ನೋಡಿ ಒಂದು ಟಾಪ್ ವ್ಯೂ ಯಾವ ರೀತಿ ಕಾಣುತ್ತೆ ಅಂತ. ಸುತ್ತಲೂ ಬರೀ ಬೆಟ್ಟಗಳಿದೆ ಗುರು. ಮಾರ್ನಿಂಗ್ ಟೈಮು ಬಂದ್ರಂತೂ ಚೆನ್ನಾಗಿರುತ್ತೆ. ಆಲ್ಮೋಸ್ಟು ನಾವು ವಿಸಿಟ್ ಮಾಡ್ತಿರೋಂಥ ಪ್ಲೇಸ್ಗಳೆಲ್ಲ ಮಾರ್ನಿಂಗ್ ಹೋದ್ರಂತೂ ಬ್ಯೂಟಿಫುಲ್ ಆಗಿರುತ್ತೆ ಪ್ಲೇಸ್ಗಳು, ಫಾಗ್ ತುಂಬಿರೋದ್ರಿಂದ. ನೋಡಿ ಇಲ್ಲಿ ಕಡೆನೂ ಬೆಟ್ಟ ಇದೆ, ಸುತ್ತಲೂ ಬೆಟ್ಟನೇ ಇದೆ ಬರೀ. ಇಲ್ಲೆಲ್ಲ ನೋಡಿ ಟೂರಿಸ್ಟ್ಗಳು ಇವರು ಬಂದು ಫೋಟೋಗಳು ತಗೋತವ್ರೆ, ಕ್ಯಾಮ್ರಾ ತಂದವ್ರೆ. ಸೊ ನೋಡಿ ಇಲ್ಲಿ ಲೆಫ್ಟ್ ಸೈಡ್ ನೋಡಿದ್ರು ಬರೀ ಬೆಟ್ಟಗಳೇ ಕಾಣುತ್ತೆ. ಇದು ಬಂದು ನಾನು ಆವಾಗಲೇ ಹೇಳಿದ್ನಲ್ಲ ನಿಮಗೆ ಮೈದಾಳ ಕೆರೆ ಅಂತ. ಸೊ ಅದೇ ಕೆರೆ ಇದು. ಆ ಕಡೆ ರೋಡು ಸಹ ಇದೆ, ಆ ಕಡೆ ಕೆರೆನೂ ನೋಡೋಕ್ಕೆ ಹೋಗ್ಬೋದು ಆರಾಮಾಗಿ. ಚೆನ್ನಾಗಿದೆ ಗುರು, ಒಂದೊಳ್ಳೆ ಪ್ಲೇಸು. ಬನ್ನಿ ಇಲ್ಲಿಂದ ಹೊರಡೋಣ ಗೈಸ್. ವಿಸಿಟ್ ಮಾಡಿದ್ದಾಯಿತು, ಇವಾಗ ಬೆಂಗಳೂರು ಕಡೆ ಹೊರಡ್ತಾ ಇದ್ದೀನಿ. ಎಕ್ಸ್ಕ್ಯೂಸ್ ಮೀ ಸೈಡ್ ಗೈಸ್. ಟೆಂಪಲ್ ಕೂಡ ಚೆನ್ನಾಗಿದೆ, ಬಟ್ ಆಲ್ಮೋಸ್ಟು ಜೈನಿಸಮ್ ಅವರೇ ವೀಕೆಂಡ್ ಆದರೆ ಬರ್ತಾರೆ. ಆಲ್ಮೋಸ್ಟ್ ಟೂರಿಸಮ್ಮು 10% ಬರ್ತಾರೆ ಅಷ್ಟೇ. ಸೊ ಮೆಡಿಟೇಷನ್ ಮಾಡೋಂಥವ್ರಿಗೆ ಮೆಡಿಟೇಷನ್ ಹಾಲ್ ಕೂಡ ಇದೆ, ವಿಸಿಟ್ ಮಾಡೋಂಥವ್ರು ಆರಾಮಾಗಿ ಮಾಡಿ. ನೆಕ್ಸ್ಟ್ ವ್ಲಾಗು ಎಲ್ಲರೂ ಬೇರೆ ಕಡೆ ಅಂದರೆ ದೂರ ಎಲ್ಲರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡೋಣ, ಆದಷ್ಟು ಟ್ರೈ ಮಾಡಿ ಒಂದು ಬೇರೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನನ್ನ ವೀಡಿಯೋನ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ದೀರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಆ್ಯಂಡ್ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.